ರಾಜ್ಯದಲ್ಲಿ ತಣ್ಣಗಾಗಿದ್ದಂತಹ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಮತ್ತೆ ಕಾಲೇಜ್ ಅಂಗಳವನ್ನ ತಲುಪಿದೆ. ಹಾವೇರಿಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಡೀಟೇಲ್ಸ್ ಕೊಡ್ತಾ ಇದೀವಿ. ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ವಾರ್. ಹಿಜಾಬ್ ಧರಿಸಿ ಬಂದ್ರೆ ಕೇಸರಿ ಶಾಲನ್ನ ಹಾಕಿ ಬರ್ತೀವಿ ಅಂತ ವಿದ್ಯಾರ್ಥಿಗಳು ಹಠ ಹಿಡಿತಾ ಇದ್ದಾರೆ. ಹಾನಗಲ್ನ ಅಕ್ಕಿ ಆಲೂರಿನ ಸರ್ಕಾರಿ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ. ಕಾಲೇಜು ಆವರಣದಲ್ಲಿ ಹಿಜಾಬ್ ಧರಿಸದಂತೆ ವಿದ್ಯಾರ್ಥಿಗಳ ಮನವೊಲಿಸೋ ಕೆಲಸವನ್ನ ಪ್ರಾಂಶುಪಾಲರು ಮಾಡಿದ್ರು. ಕೇಸರಿ ಶಾಲನ್ನ ಧರಿಸದಂತೆ ಕೂಡ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇವತ್ತು ಹಿಜಾಬ್ ಮತ್ತು ಕೇಸರಿ ಶಾಲನ್ನ ಧರಿಸದೆ ವಿದ್ಯಾರ್ಥಿಗಳು ಶಾಲೆಗೆ ಬಂದಿದ್ದಾರೆ. ಇದನ್ನೇ ನಾವು ಕೇಳ್ತಾ ಇದ್ದಿದ್ದು, ಹಿಂಗೆ ಮಾಡಿದ್ರೆ ನಾವು ಜಗಳ ಮಾಡಲ್ಲ ಅಂತ ಹಿಂದೂ ಹುಡುಗರದು ಕ್ಲೇಮ್ ಆಗಿತ್ತು. ಒಂದು 2 ತಿಂಗಳ ವಿದ್ಯಾರ್ಥಿಗಳು ನಮ್ಮ ಗಮನಕ್ಕೆ ತಂದಿದ್ದರು. ಸರ್ ಹಿಂಗೆ ಒಂದಿಷ್ಟು ಹುಡುಗರು ನಮ್ಮಲ್ಲೇ ಇರೋರು ಮುಸ್ಲಿಂ ವಿದ್ಯಾರ್ಥಿನಿಯರು 4 ಜನ ಇದ್ದಾರೆ ಅಷ್ಟೇ. ಟೋಟಲ್ 19 ಹುಡುಗರು ಬಾಯ್ಸ್ ಇದ್ದಾರೆ, 4 ಜನ ಲೇಡೀಸ್ ಇದ್ದಾರೆ. ಹಾಗಾಗಿ ಅವ್ರನ್ನ ಕರೆದು ಹೇಳಿದ್ವಿ ನಾವು 2 ತಿಂಗಳ ಹಿಂದೆ. ಅವ್ರು ಇಲ್ಲಿವರೆಗೂ ಕೂಡ ಯೂನಿಫಾರ್ಮಲ್ಲಿ ಬರ್ತಿದ್ರು. ಅವರು ಈಗ ಮೊನ್ನೆ ಸ್ಯಾಟರ್ಡೇಗೆ ಟೆಸ್ಟ್ ಮುಗೀತು. ನಮಗೆ ಟೆಸ್ಟ್ ಮುಗಿದ ಮೇಲೆ ಆ ಹುಡುಗರು ಏನು ಮಾಡ್ಯಾರ, ನಿನ್ನೆ ಒಬ್ಬರು ಇದು ಬುರ್ಕಾ ಸಮೇತ ಬಂದಿದ್ದರು ಅಂತ ಈ ಹುಡುಗರು ಗಮನಿಸ್ಯಾರ. ಅದಕ್ಕೆ ಹಾಕ್ಕೊಂಬಂದವಿ ಅಂಥೇಳಿ ಒಳಗೆ ಕುಂತಿದ್ರು ಅವರು. ಆನಂತರ ಇದೆಲ್ಲ ಮುಗಿದ ಮೇಲೆ ಈವ್ನಿಂಗ್ ನಾವೆಲ್ಲ ಸ್ಟಾಫ್ನವರು, ಈವ್ನಿಂಗ್ ಮೀನ್ಸ್ ಮಧ್ಯಾಹ್ನ 2 ಗಂಟೆಗೆ ಎಲ್ಲ ಸ್ಟಾಫನ್ನು ಕರೆದು ನಾವು ಏನು ಮಾಡೋಣ ಅಂತ ಹೇಳಿದಾಗ ಎಲ್ಲ ಹುಡುಗರಿಗೆ ಕನ್ವಿನ್ಸ್ ಮಾಡೋಣ, ಅವರೆಲ್ಲ ಕೇಳ್ತಾರ ಅಂತ ಕೇಳಿದ್ರು. ಹಾಗಾಗಿ ಕನ್ವಿನ್ಸ್ ಮಾಡೀವಿ. ಇವತ್ತು ಯಥಾ ಪ್ರಕಾರ ಎಲ್ಲ ಹುಡುಗರು ಮಾಮೂಲಾಗಿ ಬಂತಾರೆ. ವಿದ್ಯಾರ್ಥಿನಿಯರು ಒಪ್ಕೊಂಡಾರೆ ಸರ್. ಆ ವಿದ್ಯಾರ್ಥಿ ಏನು ಇದು ಬುರ್ಕ ಹಾಕ್ಕೊಂಬಂದಿದ್ದಾರಲ್ಲ, ವಿದ್ಯಾರ್ಥಿನಿಯರು ಒಪ್ಕೊಂಡಿದ್ದಾರೆ. ನಾವು ಯೂನಿಫಾರ್ಮೆಲ್ಲ ಬರ್ತೇವೆ ಸರ್. ಅವ್ರು 2 ದಿವಸದಿಂದ ಯೂನಿಫಾರ್ಮಾಗೆ ಬರ್ತಿದ್ರು ಅವರು. ಮೊದಲು ಅವಾಗೇನೋ ಹೇಳಿದ್ವಲ್ಲ, ಎಲ್ಲ ಸ್ಟಾಫ್ ಕರೆದು ಹೇಳಿದಾಗ ಯೂನಿಫಾರ್ಮಲ್ಲೇ ಬರ್ತಿದ್ರು ಅವರು. ಈ ಟೆಸ್ಟ್ ಮುಗಿದ ಮೇಲೆ ಈ ವಾರ ಮೋಸ್ಟ್ಲಿ ಹಿಂಗೆ ಬಂದಿರಬೇಕು ಅವರು. ಇವ್ರು ಹಾಕಿ